ಐವಿಎಫ್ ಮೂಲಕ ಮಕ್ಕಳನ್ನ ಪಡ್ಕೊಳ್ಳೋರಿಗೆ ಭಾರಿ ಶಾಕ್. ವೀರ್ಯದಲ್ಲೂ ಕಲಬೆರಕೆ, ಬಳಸಲಾಗ್ತಿದೆ ಭಿಕ್ಷುಕರ ವೀರ್ಯ. ಉತ್ತಮ ತಳಿ ಎಂದು ನಂಬಿ ಗರ್ಭಧಾರಣೆ ಮಾಡಿಕೊಂಡವರಿಗೆ ಆಘಾತ. ಐವಿಎಫ್ ಮೂಲಕ ಮಕ್ಕಳನ್ನ ಪಡ್ಕೊಳ್ಳೋರಿಗೆ ಅಥವಾ ಬಾಡಿಗೆ ತಾಯಿಯ ಮೂಲಕ ಮಕ್ಕಳನ್ನ ಪಡ್ಕೊಳ್ಳೋರಿಗೆ ಇದಂತೂ ಶಾಕಿಂಗ್ ನ್ಯೂಸ್. ಈ ರೀತಿ ಕೃತಕ ರೀತಿಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋರು ಅಥವಾ ಈಗಾಗಲೇ ಈ ಮೂಲಕ ಗರ್ಭಿಣಿಯಾಗಿರುವವರಿಗೆ ಇದು ಗಾಬರಿ ಹುಟ್ಟಿಸುವಂತಹ ಸುದ್ದಿ. ಕೆಲವು ಇಂತಹ ಫರ್ಟಿಲಿಟಿ ಸೆಂಟರ್ಗಳು ಉತ್ತಮ ವ್ಯಕ್ತಿಯ ವೀರ್ಯ ಅಂತ ಸುಳ್ಳು ಹೇಳಿ ಭಿಕ್ಷುಕರ ವೀರ್ಯ ಬಳಸಿ ಮಗುವಿಗೆ ಜನ್ಮ ನೀಡ್ತಾ ಇರೋ ಬಗ್ಗೆ ಒಂದು ಆಘಾತಕಾರಿ ವರದಿ ಏಳಿದೆ. ಹಿಂದಿನಿಂದಾನು ಅನೇಕ ಫರ್ಟಿಲಿಟಿ ಸೆಂಟರ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಮೋಸ ಮಾಡ್ತಿರೋದು ನಿಮಗೂ ಗೊತ್ತಿರಬಹುದು. ಇದೀಗ ವಿಶಾಖಪಟ್ಟಣಂನಲ್ಲಿರೋ ಸೃಷ್ಟಿ ಫರ್ಟಿಲಿಟಿ ಸೆಂಟರ್ನಲ್ಲಿ ನಡೀತಾ ಇರುವಂತಹ ಇಂತಹ ಭಯಾನಕ ಸತ್ಯವೊಂದು ಬಯಲಾಗಿದೆ. ಇಲ್ಲಿನ ಡಾಕ್ಟರ್ ನಮ್ರತಾ ಒಂದು ಮಗು ಪಡೆಯೋದಕ್ಕೆ 20-30 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದಕ್ಕಾಗಿ ಭಿಕ್ಷುಕರ ವೀರ್ಯವನ್ನ ಬಳಸ್ತಾ ಇದ್ದ ರಹಸ್ಯ ಈಗ ಹೊರಗಡೆ ಬಂದಿದೆ. ಭಿಕ್ಷುಕರಿಗೆ ಹೊಟ್ಟೆ ತುಂಬಾ ಬಿರಿಯಾನಿ ತಿನ್ನಿಸಿ ಅವರ ವೀರ್ಯವನ್ನ ತಗೊಂಡು ಗರ್ಭಧಾರಣೆಗೆ ಬಳಸ್ತಾ ಇದ್ದ ಡಾಕ್ಟರ್ ನಮ್ರತಾ ಈಗ ಸಿಕ್ಕಿಬಿದ್ದಿದ್ದಾರೆ. ಸಾಮಾನ್ಯವಾಗಿ ಬಾಡಿಗೆ ತಾಯ್ತನದ ಮೂಲಕ ಅಥವಾ ಐವಿಎಫ್ ಮೂಲಕ ಮಕ್ಕಳನ್ನ ಪಡೆಯೋದಕ್ಕೆ ದಾನಿಗಳಿಂದ ವೀರ್ಯವನ್ನ ಪಡೆಯೋದು ಎಲ್ರಿಗೂ ಗೊತ್ತೇ ಇರುವಂತಹ ವಿಚಾರ. ಹಾಗಾಗಿ ಫರ್ಟಿಲಿಟಿ ಸೆಂಟರ್ಗಳ ಡಾಕ್ಟರ್ಗಳು ದಾನಿಗಳಿಂದ ಪಡೆದಂತಹ ವೀರ್ಯವನ್ನ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಮಕ್ಕಳಿಲ್ಲದ ದಂಪತಿಗಳು ಬಂದಾಗ ಇವರು ದಾನಿಗಳ ಅರ್ಹತೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ವೀರ್ಯದಾನ ಮಾಡಿದವರು ಆರೋಗ್ಯವಂತರು, ಉತ್ತಮ ಕೌಟುಂಬಿಕ ಹಿನ್ನೆಲೆ ಉಳ್ಳುವವರು, ಯಾವುದೇ ದುರಭ್ಯಾಸ ಅಥವಾ ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರು. ಹಾಗಾಗಿ ನೀವು ಪಡೆಯೋ ಮಗುವಿನ ಜೀನ್ಸ್ನಲ್ಲಿ ಉತ್ತಮ ಸಂಸ್ಕಾರ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಎಲ್ಲೋ ಕೆಲವು ನಿಜ ಕೂಡ ಇರಬಹುದು. ಆದರೆ ವೀರ್ಯ ಪಡೆದುಕೊಳ್ಳುವವರಿಗೆ ಈ ಸತ್ಯಾಸತ್ಯತೆ ಹೇಗೆ ಗೊತ್ತಾಗಬೇಕು? ಇನ್ನು ವೀರ್ಯದಾನ ಮಾಡುವವರ ಹಾಗೂ ಪಡೆದುಕೊಳ್ಳುವವರ ರಹಸ್ಯ ಬಯಲು ಮಾಡಬಾರದು ಅನ್ನೋ ನಿಯಮ ಕೂಡ ಇದೆ. ಹೀಗಾಗಿ ದಂಪತಿಗಳು ಡಾಕ್ಟರ್ ಹೇಳೋದನ್ನಷ್ಟೇ ನಂಬಬೇಕೇ ಹೊರತು ಬೇರೆ ದಾರಿ ಇರೋದಿಲ್ಲ. ಈಗಂತೂ ಮದುವೆಯಾಗದ ಮಹಿಳೆಯರು ಕೂಡ ದಾನಿಗಳ ವೀರ್ಯ ಪಡೆದು ಕೃತಕ ಗರ್ಭಧಾರಣೆ ಮೂಲಕ ಮಕ್ಕಳನ್ನ ಪಡ್ಕೋತಿದ್ದಾರೆ. ಇವರೆಲ್ಲ ಉತ್ತಮ ಹಿನ್ನೆಲೆಯ ವ್ಯಕ್ತಿಗಳಿಂದ ವೀರ್ಯ ಪಡೆಯಲಾಗಿದೆ ಅನ್ನೋ ನಂಬಿಕೆಗೆ ಈಗ ಧಕ್ಕೆ ಉಂಟಾಗಿದೆ. ವೀರ್ಯದಾನ ರಕ್ತದಾನದಷ್ಟು ಸಲೀಸಾಗಿ ಎಲ್ಲರೂ ಮಾಡೋದಿಲ್ಲ. ಇನ್ನು ಉತ್ತಮ ಹಿನ್ನೆಲೆ ಇರುವಂಥವರು ಹಣಕ್ಕಾಗಿ ವೀರ್ಯದಾನ ಮಾಡೋ ಸಾಧ್ಯತೆ ಕಡಿಮೆ. ಹೇಗಿರುವಾಗ ಫರ್ಟಿಲಿಟಿ ಸೆಂಟರ್ನವರು ಯಾರ್ಯಾರಿಂದಾನೋ ವೀರ್ಯ ಪಡೆದು ಮಕ್ಕಳನ್ನ ಪಡ್ಕೊಳ್ಳೋರಿಗೆ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ವಿಶಾಖಪಟ್ಟಣಂನ ಸೃಷ್ಟಿ ಫರ್ಟಿಲಿಟಿ ಸೆಂಟರ್ನ ಕರ್ಮಕಾಂಡವೇ ಸಾಕ್ಷಿ. ಸಮರ್ಥ ವೀರ್ಯದಾನಿಗಳು ಸಿಗದೆ ಹೋದಾಗ ಇವರು ಭಿಕ್ಷುಕರ ವೀರ್ಯ ಪಡೆಯೋ ದಾರಿಗೆ ಇಳಿದಿದ್ದಾರೆ. ಇದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತಹ ಸತ್ಯ. ಇನ್ನುಳಿದವರು ಯಾರ್ಯಾರಿಂದ ವೀರ್ಯ ಪಡ್ಕೊಳ್ತಿದ್ದಾರೋ ಯಾರಿಗೊತ್ತೋ. ಸಾಮಾನ್ಯವಾಗಿ ಹಣಕ್ಕಾಗಿ ರಕ್ತದಾನ ಮಾಡುವವರು ಬರ್ತಾರೆ. ಈ ರೀತಿಯಾಗಿ ಹಣಕ್ಕಾಗಿ ದಾನ ಮಾಡುವವರು ಹೆಚ್ಚಾಗಿ ದುಶ್ಚಟಗಳಿಗೆ ದಾಸರಾಗಿರ್ತಾರೆ. ಡ್ರಗ್ಸ್ ಮುಂತಾದ ಅಭ್ಯಾಸಗಳಿಗಾಗಿ ಹಣ ಬೇಕಾದಾಗ ಇವರು ರಕ್ತ ಮಾತ್ರ ಅಲ್ಲ, ವೀರ್ಯದಾನಕ್ಕೂ ಸುಲಭವಾಗಿ ಮುಂದಾಗ್ತಾರೆ. ಇಂಥವರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬೇಕಾದರೂ ಇರಬಹುದು. ಕೇವಲ ಹಣಕ್ಕಾಗಿ ವೀರ್ಯದಾನ ಮಾಡುವಂಥವರ ಹಿನ್ನೆಲೆ ಯಾವ ಮಟ್ಟದ್ದು ಆಗಿರಬಹುದು. ವೀರ್ಯ ಪಡ್ಕೊಳ್ಳೋರಿಗೆ ಯಾವುದೇ ಡಾಕ್ಟರ್ಗಳು ಸತ್ಯ ಹೇಳಿರೋದೇ ಇಲ್ಲ. 25-30 ಲಕ್ಷ ಪಡ್ಕೊಳ್ಳೋ ಫರ್ಟಿಲಿಟಿ ಸೆಂಟರ್ಗಳೇ ಇಂತಹ ನಕಲಿ ವೀರ್ಯ ಬಳಸ್ತಾ ಇದೆ ಅಂದ್ರೆ ಇನ್ನು 6-7 ಲಕ್ಷ ಚಾರ್ಜ್ ಮಾಡೋ ಫರ್ಟಿಲಿಟಿ ಸೆಂಟರ್ಗಳು ಎಂಥವರ ವೀರ್ಯವನ್ನ ಬಳಸಬಹುದು ಯೋಚನೆ ಮಾಡಿ. ಇದೀಗ ಈ ವಿಧಾನದ ಮೂಲಕ ಮಕ್ಕಳನ್ನ ಪಡೆದುಕೊಂಡವರಿಗೆ, ಗರ್ಭಿಣಿಯಾಗಿರುವವರಿಗೆ ಈಗ ತಮ್ಮ ಮಗು ಎಂಥವರ ವೀರ್ಯದಿಂದ ಸೃಷ್ಟಿಯಾಗಿದೆ ಅನ್ನೋ ಆತಂಕ ಶುರುವಾಗಿದೆ.
ಡಾಕ್ಟರ್ ಮಾತನ್ನ ನಂಬಿ ಸಮಾಧಾನ ಪಡ್ಕೊಳ್ಬೇಕೇ ಹೊರತು ಆ ಡಾಕ್ಟರ್ ಸತ್ಯ ಹೇಳಿದ್ದಾರೆ ಅನ್ನೋದಕ್ಕೆ ಯಾವುದೇ ಆಧಾರ ಇರೋದಿಲ್ಲ. ಆ ವೀರ್ಯ ಭಿಕ್ಷುಕರದ್ದೋ, ಹುಚ್ಚರದ್ದೋ, ಕ್ರಿಮಿನಲ್ ವ್ಯಕ್ತಿಯದ್ದೋ, ದುಶ್ಚಟಗಳ ದಾಸನದ್ದೋ ಯಾರಿಗೂ ಗೊತ್ತಿರೋದಿಲ್ಲ. ಒಂದಂತೂ ಸತ್ಯ, ಪ್ರಕೃತಿಗೆ ವಿರುದ್ಧವಾಗಿ ಹೋದಷ್ಟು ಅದರ ಅನಾಹುತಕಾರಿ ಪರಿಣಾಮಗಳನ್ನು ನಾವು ಎದುರಿಸಲೇಬೇಕು. ಅಂದಹಾಗೆ ಈ ಸೃಷ್ಟಿ ಫರ್ಟಿಲಿಟಿ ಸೆಂಟರ್ ಇಲ್ಲಿಯ ತನಕ ಇಂತಹ 90,000 ಮಕ್ಕಳ ಹುಟ್ಟಿಗೆ ಕಾರಣವಾಗಿದೆ ಅಂದರೆ ಇದೆಂತಹ ಜಾಲ ಅಂತ ಊಹೆ ಮಾಡಬಹುದು.